ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ IT ಸೊಲ್ಯೂಷನ್ಸ್. ನಿಮ್ಮ ಬಿಸ್ನೆಸ್ಗೆ ಒಂದು ವರ್ಡ್‌ಪ್ರೆಸ್ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡಿದ್ರಿ. ಆ ವೆಬ್ಸೈಟ್ ಲೋಡ್ ಆಗಲಿಕ್ಕೆ ತುಂಬ ಲೇಟ್ ಆಗ್ತಿದೆ. ಕೆಲವೊಂದು ಇಮೇಜಸ್ ಇರ್ಬೋದು, ಮೆನೂಸ್ ಇರ್ಬೋದು, ಯಾವುದು ಅಪ್ಡೇಟ್ ಮಾಡಿದ ಮೇಲೆ ನಿಮಗೆ ಪ್ರಾಪರಾಗಿ ಡಿಸ್ಪ್ಲೇ ಆಗ್ತಿಲ್ಲ. ಆದರೆ ಬೇರೆ ಒಂದು ಬ್ರೌಸರಲ್ಲಿ ಓಪನ್ ಮಾಡಿದ್ರೆ ಡಿಸ್ಪ್ಲೇ ಆಗ್ತಿದೆ, ಇನ್ಕಾಗ್ನಿಟಿವ್ ಮೋಡಲ್ಲಿ ಓಪನ್ ಮಾಡಿದರೆ ಡಿಸ್ಪ್ಲೇ ಆಗ್ತಿದೆ ಅಂದರೆ ಅದು ಕ್ಯಾಶದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಆ ಕ್ಯಾಶನ್ನು ಯಾವ ಥರ ಕ್ಲಿಯರ್ ಮಾಡಬೇಕು, ನಿಮ್ಮ ವೆಬ್ಸೈಟ್ ಸ್ಪೀಡನ್ನು ಇನ್ಕ್ರೀಸ್ ಯಾವ ಥರ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಫಸ್ಟಲ್ಲಿ ನಿಮ್ಮ ವರ್ಡ್‌ಪ್ರೆಸ್ ವೆಬ್ಸೈಟ್ ಅಡ್ಮಿನ್ಗೆ ಲಾಗಿನ್ ಆಗಬೇಕಾಗತ್ತೆ. ಪ್ರೆಸೆಂಟ್ಲಿ ನಾನು ನಮ್ಮ ಒಂದು ಮಷಿನ್ ಟೂಲ್ reconditioner.com ಅನ್ನೋ ವೆಬ್ಸೈಟ್ನ ಅಡ್ಮಿನ್ ಪೆನಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಈ ಅಡ್ಮಿನ್ ಪೆನಲ್ಲಿ ನಿಮಗೆ ಪ್ಲಗ್ಇನ್ ಅಂತ ಆಪ್ಷನ್ ಬರ್ತಾ ಇದೆ. ಈ ಮೆನುವಲ್ಲಿ ಆ್ಯಡ್ ನ್ಯೂ ಪ್ಲಗ್ಇನ್ ಅಂತ ಆಪ್ಷನ್ ಬರ್ತದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಹೊಸ ಒಂದು ಪ್ಲಗ್ಇನ್ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಇಲ್ಲಿ ಸರ್ಚ್ ಪ್ಲಗ್ಇನ್ ಅಂತ ಒಂದು ಸರ್ಚ್ ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ನಿಮಗೆ ಕ್ಯಾಶ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಪ್ಲಗ್ಇನ್ ಡಿಸ್ಪ್ಲೇ ಆಗುತ್ತೆ, ಲೈಟ್ ಸ್ಪೀಡ್ ಕ್ಯಾಶ್ ಅಂತ. ಅದು ಲೈಟ್ ಸ್ಪೀಡ್ ಟೆಕ್ನಾಲಜಿ ಕಂಪನಿ ಕಡೆಯಿಂದ ಡೆವಲಪ್ಮೆಂಟ್ ಆಗಿದೆ. ಸೊ ಈ ಪ್ಲಗ್ಇನ್ನ ನಿಮ್ಮ ವರ್ಡ್‌ಪ್ರೆಸ್ ವೆಬ್ಸೈಟಲ್ಲಿ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಆ್ಯಕ್ಟಿವೇಷನ್ ಮಾಡಿ. ಆ್ಯಕ್ಟಿವೇಷನ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಕ್ಯಾಶ್ ಕ್ಲಿಯರ್ ಮಾಡಲಿಕ್ಕೆ ವೆಬ್ಸೈಟ್ ಹೋಮ್ ಪೇಜಿಂದನೇ ಆಪ್ಷನ್ ಬಂದುಬಿಡುತ್ತೆ. ನಿಮ್ಮ ಒಂದು ವೆಬ್ಸೈಟ್ ಹೋಮ್ ಪೇಜ್ ಓಪನ್ ಮಾಡಿ. ಹೋಮ್ ಪೇಜಲ್ಲಿ ಮೇಲ್ಗಡೆ ನಿಮಗೆ ಈ ಆಪ್ಷನ್ ಬರ್ತಾಯಿದೆ ನೋಡಿ, ಪರ್ ಜಾಲ ಅಂತ ಆಪ್ಷನು. ಈ ಐಕಾನ್ ಕೆಳಗಡೆ ಡ್ರಾಪ್ ಡೌನ್ ಇದೆ. ಈ ಪರ್ ಜಾಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ವೆಬ್ಸೈಟಲ್ಲಿ ಕ್ಯಾಶಲ್ಲಿ ಏನಾದರೂ ಸ್ಟೋರ್ ಆಗಿದ್ದರೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಅದೇ ರೀತಿ ವರ್ಡ್‌ಪ್ರೆಸ್ ಅಡ್ಮಿನ್ ಬಾರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪರ್ ಜಾಲು ಬೇರೆ ಬೇರೆ ಆಪ್ಷನ್ ಬರ್ತಾ ಇದೆ ನೋಡಿ. LS ಕ್ಯಾಶ್ ಅಂತ ಇದೆ, CSS JS ಕ್ಯಾಶ್ ಇದೆ. ಆ ಪ್ರತಿಯೊಂದನ್ನು ನೀವು ಕ್ಲಿಯರ್ ಮಾಡಿಬಿಡಿ. ಆ ಕ್ಲಿಯರ್ ಮಾಡಿದಾಗ ನಿಮ್ಮ ಒಂದು ವರ್ಡ್‌ಪ್ರೆಸ್ ಸೈಟ್ ಕ್ಲಿಯರ್ ಆಗಿಬಿಡುತ್ತೆ. ಅದೇ ರೀತಿ ಕ್ಯಾಶಲ್ಲಿ ಏನಾದರೂ ಸ್ಟೋರ್ ಆಗಿದ್ದರೆ, ಬ್ಲಾಕೇಜ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗಿಬಿಟ್ಟು ನಿಮ್ಮ ಸೈಟ್ನ ಒಂದು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ನೀವೇನಾದರೂ ಈ ಥರ ನಿಮ್ಮ ವೆಬ್ಸೈಟ್ಗೆ ಫೇಸ್ ಮಾಡ್ತಾ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.